ನಮಸ್ಕಾರ. 2026ರ ಅಕ್ಷಯ ತೃತೀಯ ಅಂದರೆ ಏಪ್ರಿಲ್ 19 ಭಾನುವಾರ ಈ ಬಾರಿ ಬಹಳ ವಿಶೇಷವಾದ ಗ್ರಹಗತಿಗಳನ್ನು ಹೊಂದಿದೆ. ಗಜಕೇಸರಿ ಯೋಗ ಮತ್ತು ಮಾಳವ್ಯ ರಾಜಯೋಗದ ಪ್ರಭಾವದಿಂದಾಗಿ ಈ ಕೆಳಗಿನ 4 ರಾಶಿಗಳಿಗೆ ಅದೃಷ್ಟದ ಬಾಗಿಲು ತೆರೆಯಲಿದೆ ಅಂತ ತಿಳಿಸಲಾಗಿದೆ. ಆ 4 ರಾಶಿಗಳಲ್ಲಿ ಯಾವ ರಾಶಿ ನಿಮ್ಮದು ಅಂತ ಕಮೆಂಟ್ ಮಾಡಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ಬಾರಿಯ ಅಕ್ಷಯ ತೃತೀಯವು ಬಂಪರ್ ಲಾಭವನ್ನು ತರಲಿದೆ. ಇನ್ನು ಆರ್ಥಿಕತೆಯ ಭಾಗವಾಗಿ ಇವರಿಗೆ ಹೊಸ ಉದ್ಯೋಗ ಅಥವಾ ಬಡ್ತಿಯ ಸಾಧ್ಯತೆ ದಟ್ಟವಾಗಿದೆ. ಸೂರ್ಯನ ಕೃಪೆಯಿಂದ ಸಮಾಜದಲ್ಲಿ ಗೌರವ ಹೆಚ್ಚುತ್ತದೆ. ಇನ್ನು ಲಾಭದ ವಿಷಯಕ್ಕೆ ಬರೋದಾದರೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭ ಬರಲಿದೆ. ಹೊಸ ವ್ಯವಹಾರ ಆರಂಭಿಸಲು ಇದು ಸುವರ್ಣ ಕಾಲ ಅಂತಾನೆ ಹೇಳಬಹುದು. ಇನ್ನು ಎರಡನೆಯ ರಾಶಿ ತುಲಾ ರಾಶಿ. ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ನಿಮ್ಮ ಮೇಲಿರಲಿದೆ. ಇನ್ನು ಆರ್ಥಿಕತೆಯ ವಿಷಯಕ್ಕೆ ಬಂದರೆ ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ. ಸಾಲದ ಬಾಧೆ ಇದ್ದರೆ ಅದು ತೀರುವ ಹಾದಿ ಸುಗಮವಾಗುತ್ತದೆ. ಸ್ಥಿರ ಆಸ್ತಿ ಅಥವಾ ಚಿನ್ನಾಭರಣಗಳನ್ನು ಖರೀದಿಸಲು ಇದು ಅತ್ಯುತ್ತಮ ಸಮಯ. ಹಠಾತ್ ಧನ ಲಾಭದ ಯೋಗವಿದೆ. ಮೂರನೆಯ ರಾಶಿ ಧನುರಾಶಿ. ನಿಮ್ಮ ಕನಸುಗಳು ನನಸಾಗುವ ಸಮಯ ಹತ್ತಿರ ಬಂದಿದೆ. ಮನೆ ಅಥವಾ ವಾಹನ ಖರೀದಿಸುವ ಆಸೆ ಈಡೇರಬಹುದು. ವ್ಯಾಪಾರದಲ್ಲಿ ತೊಡಗಿರುವವರಿಗೆ ದೊಡ್ಡ ಲಾಭ ಸಿಗಲಿದೆ. ವಿದೇಶ ಪ್ರಯಾಣ ಅಥವಾ ದೂರದ ಪ್ರಯಾಣದಿಂದ ಆರ್ಥಿಕ ಲಾಭವಾಗುವ ಸಾಧ್ಯತೆ ಇದೆ. ಇನ್ನು ನಾಲ್ಕನೆಯದಾಗಿ ವೃಶ್ಚಿಕ ರಾಶಿ. ನಿಮ್ಮ ಸ್ಥಗಿತಗೊಂಡಿದ್ದ ಕೆಲಸಗಳಿಗೆ ಈ ದಿನ ಚಾಲನೆ ಸಿಗಲಿದೆ. ಸಿಕ್ಕಿ ಹಾಕಿಕೊಂಡಿದ್ದ ಹಣ ನಿಮ್ಮ ಕೈ ಸೇರಲಿದೆ. ಅದೃಷ್ಟವು ನಿಮ್ಮ ಬೆನ್ನಿಗಿರುವುದರಿಂದ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಲಿದೆ. ಲಾಭ. ಕುಟುಂಬದಲ್ಲಿ ಸುಖ ಶಾಂತಿ ನೆಲೆಸಲಿದ್ದು ಹೂಡಿಕೆಗೆ ಈ ದಿನ ಬಹಳ ಶುಭವಾಗಿದೆ. ಇನ್ನು ವಿಶೇಷವಾಗಿ ಈ ಸಮಯದಲ್ಲಿ ನೀವು 10:49ರಿಂದ 12:20ರವರೆಗೆ ಒಂದು ವಿಶೇಷವಾದ ಸಮೃದ್ಧಿ ಬಟ್ಟಲನ್ನು ಮಾಡುವ ವಿಡಿಯೋ ನಮ್ಮ ಚಾನಲ್ನಲ್ಲಿ ನೀಡಲಾಗಿದೆ. ಆ ವಿಡಿಯೋನ ಫಾಲೋ ಅಪ್ ಮಾಡೋದ್ರಿಂದ ನಿಮಗೆ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಬಹುದು. ಹಾಗೆಯೇ ಈ ದಿನ ವಿಶೇಷವಾಗಿ ದಾನವನ್ನು ನೀಡೋದ್ರಿಂದ ನಿಮಗೆ ಅಕ್ಷಯ ತೃತೀಯದಂದು ಮಾಡುವ ದಾನವು ಎಂದಿಗೂ ನಾಶವಾಗುವುದಿಲ್ಲ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅನ್ನದಾನ ಅಥವಾ ತಂಪು ಅಂದರೆ ಜಲದಾನವನ್ನು ಮಾಡುವುದು ಶ್ರೇಷ್ಠ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತೆ. ಮತ್ತಷ್ಟು ಇಂತಹದೇ ಹಬ್ಬ ಹರಿದಿನ ಹಾಗೆ ಆಸ್ಟ್ರಾಲಜಿಗೆ ಸಂಬಂಧಿಸಿದ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಅಪ್ ಮಾಡಿ. ಅಲ್ಲಿಯವರೆಗೂ ನಮಸ್ಕಾರ.